ಧ್ರುವ ಸರ್ಜಾ ಹುಟ್ಟುಹಬ್ಬದ ದಿನ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಂದ ಒಂದು ದೊಡ್ಡ ಅನೌನ್ಸ್ಮೆಂಟ್ ಬಂದಿದ್ದು ಕನ್ನಡ ಚಿತ್ರರಂಗದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ದರ್ಶನ್ ಜೊತೆ ರಾಬರ್ಟ್ ಚಿತ್ರವನ್ನ ನಿರ್ಮಿಸಿದ್ದಂತಹ ಉಮಾಪತಿ ಗೌಡ ಇದೀಗ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಜೊತೆ ಹೊಸ ಚಿತ್ರ ಮಾಡಲು ಮುಂದಾಗಿದ್ದಾರೆ. ಈ ಸುದ್ದಿ ಹೊರಬಿದ್ದ ಕ್ಷಣದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಶುರುವಾಗಿದೆ. ದರ್ಶನ್ ಮತ್ತು ಉಮಾಪತಿ ಗೌಡರ ನಡುವೆ ಕಳೆದ ಕೆಲವು ವರ್ಷಗಳಿಂದ ಇರುವ ವೈಮನಸ್ಯ ಎಲ್ಲರಿಗೂ ಕೂಡ ತಿಳಿದ ವಿಚಾರ. ರೇಣುಕಾಸ್ವಾಮಿ ಪ್ರಕರಣದ ನಂತರ ದರ್ಶನ್ ಹೆಸರು ವಿವಾದದ ಕೇಂದ್ರದಲ್ಲಿದ್ದಾಗ ಇದೇ ಸಮಯದಲ್ಲಿ ಉಮಾಪತಿ ಗೌಡ ಧ್ರುವ ಸರ್ಜಾ ಜೊತೆ ಕೈಜೋಡಿಸುವ ಘೋಷಣೆ ಮಾಡಿರುವುದು ಹಲವು ಅರ್ಥಗಳನ್ನ ಹುಟ್ಟುಹಾಕಿದೆ. ಧ್ರುವ ಸರ್ಜಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ ನಂತರ ಉಮಾಪತಿ ಮಾತನಾಡಿ, ನಮ್ಮ ಬ್ಯಾನರ್ನ ಅಡಿಯಲ್ಲಿ ಧ್ರುವ ಸರ್ಜಾ ಅವರು ಶೀಘ್ರದಲ್ಲೇ ನಾಯಕರಾಗಿ ನಟಿಸಲಿದ್ದಾರೆ. ಶ್ರದ್ಧೆ ಮತ್ತು ಶ್ರಮದಿಂದ ಕೆಲಸ ಮಾಡಿದರೆ ಕಲಾ ಸರಸ್ವತಿ ಯಾರನ್ನೂ ಕೂಡ ಕೈಬಿಟ್ಟುಕೊಳ್ಳುವುದಿಲ್ಲ. ಇಂಡಸ್ಟ್ರಿ ಯಾರೊಬ್ಬ ವ್ಯಕ್ತಿಯದ್ದು ಅಲ್ಲ, ಯಾರೊಬ್ಬರ ಕುಟುಂಬದ ಸ್ವತ್ತು ಅಲ್ಲ ಅಂತ ಹೇಳಿಕೊಂಡಿದ್ದಾರೆ. ಈ ಮಾತು ದರ್ಶನ್ ವಿರುದ್ಧದ ಪರೋಕ್ಷ ಟಾಂಗ್ ಆಗಿದೆ ಎಂಬ ಅಭಿಪ್ರಾಯ ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇದೆ. ಉಮಾಪತಿಯ ಈ ಮಾತು ಕೇಳಿ ದರ್ಶನ್ ಅಭಿಮಾನಿಗಳು ಕೋಪಗೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಉಮಾಪತಿಗೆ ವಿರುದ್ಧವಾಗಿ ಟ್ರೋಲ್ಗಳು ಹರಿದು ಬರ್ತಾ ಇದೆ. ಕೆಲವರು ರಾಬರ್ಟ್ ಯಶಸ್ಸಿನ ಬಳಿಕ ದರ್ಶನ್ ರನ್ನ ಬೆಂಬಲಿಸಿದ ಉಮಾಪತಿ ಈಗ ಅವರ ವಿರುದ್ಧ ತಿರುಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಧ್ರುವ ಸರ್ಜಾ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಹೊಸ ಬಿಗ್ ಪ್ರಾಜೆಕ್ಟ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅಂತ ಸಂಭ್ರಮಿಸ್ತಾ ಇದ್ದಾರೆ. ಇದಲ್ಲದೆ ಉಮಾಪತಿ ಗೌಡ ಅವರು ಧ್ರುವ ಸರ್ಜಾ ಚಿತ್ರದಲ್ಲಿ ಸ್ವತಃ ನಟಿಸುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀರೋ ಆಗಿ ಬರ್ತಾರಾ ಅಥವಾ ಧ್ರುವ ಎದುರು ವಿಲನ್ ಆಗ್ತಾರಾ ಎಂಬ ಕುತೂಹಲವು ನೆಟ್ಟಿಗರಲ್ಲಿ ಹೆಚ್ಚಿದೆ. ಆದ್ರೆ ಈ ವಿಚಾರ ಟ್ರೋಲ್ಗಳಿಗೂ ಕೂಡ ಆಹಾರವಾಗಿದೆ. ಉಮಾಪತಿ ಗೌಡ ಅವರು ಈ ಹಿಂದೆ ಸುದೀಪ್ ಮತ್ತು ದರ್ಶನ್ ಇಬ್ಬರಿಗೂ ಚಿತ್ರಗಳನ್ನ ನಿರ್ಮಿಸಿದ್ದ ಪ್ರಭಾವಿ ನಿರ್ಮಾಪಕರು. ಈಗ ಅವರು ಧ್ರುವ ಸರ್ಜಾ ಜೊತೆ ಕೈ ಜೋಡಿಸಿರೋದ್ರಿಂದ ಹಳೆ ಗೆಳೆಯರನ್ನ ಬಿಟ್ಟು ಹೊಸ ಮೈತ್ರಿ ಎಂಬ ಸಂದೇಶ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಟ್ಟಾರೆ ದರ್ಶನ್ ಮತ್ತು ಉಮಾಪತಿ ನಡುವಿನ ಈ ವೈಮನಸ್ಸು ಚಿತ್ರರಂಗದಲ್ಲಿ ಹೊಸ ಅಧ್ಯಾಯ ತೆರೆದಂತಾಗಿದೆ. ದರ್ಶನ್ ಜೈಲಿನಲ್ಲಿರುವ ಈ ಸಂದರ್ಭದಲ್ಲೇ ಉಮಾಪತಿ ಧ್ರುವ ಸರ್ಜಾ ಜೊತೆ ಹೊಸ ಚಿತ್ರವನ್ನ ಘೋಷಿಸಿರುವುದು ಕೇವಲ ಸಿನಿಮಾ ಪ್ರಾಜೆಕ್ಟ್ ಮಾತ್ರವಲ್ಲ, ಅದು ಒಂದು ಸಂದೇಶವೂ ಹೌದು. ಈ ಘೋಷಣೆ ಮುಂದಿನ ದಿನಗಳಲ್ಲಿ ದರ್ಶನ್ ಅಭಿಮಾನಿಗಳ ಪ್ರತಿಕ್ರಿಯೆ ಹೇಗಿರುತ್ತೆ ಎಂಬುದು ಇನ್ನೂ ಕೂಡ ಕಾಯಬೇಕಾದ ಸಂಗತಿ. ಆದ್ರೆ ನಿಜಕ್ಕೂ ಉಮಾಪತಿ ಗೌಡರ ಈ ಹೆಜ್ಜೆ ಸದ್ಯ ಕನ್ನಡ ಸಿನಿಮಾ ವಲಯದ ಹೊಸ ರಾಜಕೀಯಕ್ಕೆ ದಾರಿ ಹಾಕಿದಂತಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಿ.